ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಜಯ. ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಬಹಳ ವೈವಿಧ್ಯಮಯವಾದಂತಹ ಒಂದು ಸ್ಥಳಗಳನ್ನು ನೋಡ್ಬೋದು. ಅಂತ ಒಂದು ಸ್ಥಳಗಳಲ್ಲಿ ಸಾಂಸ್ಕೃತಿಕ ನಗರಿ ಅಂತಾನೆ ಕರೀತಾರ. ಯಾವ್ದು ಅಂತಂದ್ರೆ ಮೈಸೂರು. ಮೈಸೂರು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೆ ಮೈಸೂರಿನ ಅರಮನೆ. ಇವತ್ತು ನಾ ಮೈಸೂರಿನ ಅರಮನೆಗೆ ಬಂದಿದ್ದೀನಿ. ಇವತ್ತಿನ ಕಾಲಕ್ಕ ಬಂಗಾರದ ರೇಟ್ ಆಕಾಶ ನೋಡತತಿ. ಆದ್ರ ಅವಾಗಿನ ಕಾಲದಾಗ ಆಕಾಶದೊಳಗಡೆ ಅಂದ್ರ ಈ ಗುಮ್ಮಟದ ಮ್ಯಾಗ ಏನ್ ನೋಡಾತೀವಿ ನಾವು, ಅದ್ರೊಳಗಡೆ ಬಂಗಾರದ ಧ್ವಜ ಹಾಕಿದಾರ. ಅಂದ್ರ ಮೈಸೂರಿನ ಒಂದು ವೈಭವ ಎಷ್ಟಿತ್ತು ಅನ್ನೋದು ನಮಗೆ ಇದರಿಂದನ ಗೊತ್ತಾಗ್ತತಿ. ಹಂಗ ಮುಂದ್ ಹೋದ್ರ ಅರಮನೆ ಒಳಗಡೆ ನಮ್ಗ ಈ ಒಂದ ತೋಪುಗಳು ನೋಡಾಕ್ ಸಿಗ್ತಾವ. ಈ ತೋಪುಗಳನ್ನ ನಾವು ದಸರಾ ಟೈಮ್ ಒಳಗಡೆ ವರ್ಕಿಂಗ್ ಆಗೋದನ್ನ ನಾವು ನೋಡ್ಬಹುದು. ಇದರಿಂದ ಹಂಗ ಮುಂದೆ ಸಾಗಿ ಇಲ್ಲಿ ಇದಕ್ಕೆ ಗೊಂಬೆ ತೊಟ್ಟಿ ಅಂತ ಕರೀತಾರ. ಇವಾಗಷ್ಟ ಅಲ್ಲ, ಇದು ಮೊದ್ಲಿಂದನೂ ಇದನ್ನ ಗೊಂಬೆ ತೊಟ್ಟಿ ಅಂತಾನೆ ಕರಿತಿದ್ರು. ಇವಾಗ ಹೆಂಗ್ ನಮ್ಮ ಮನೆ ಒಳಗಡೆ ಶೋಕೇಶ್ ಎಲ್ಲ ಇರ್ತಾವಲ್ಲ, ಹಂಗ ಒಂದ್ ಇಡೀ ಪೂರ್ತಿ ಕಟ್ಟಿ ಒಂದ್ ಹಾಲ್ ತರ ಇರುವಂತ ಈ ಪ್ಲೇಸ್ ಅನ್ನ ಡೆಕೋರೇಟೆಡ್ ಐಟಮ್ ಇಡಾಕನ ಇಟ್ಟಿದ್ರು. ಈಗೇನ್ ನೋಡತ್ತವಿ, ಇದಕ್ಕಿಂತ ಮುಂಚೆ ಇದ್ದಂತ ಹಳೆ ಅರಮನೆ ಇದು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಹೋಗ್ತತಿ. ನಂತರ ಏನ್ ಮಾಡ್ತಾರ, ಹೊಸ ಅರಮನೆಯನ್ನ ಕಟ್ತಾರ. ಸೊ ಇದ ಅರಮನೆ, ಇದು ಬೆಂಕಿಗೆ ಆಹುತಿ ಆದಂತ ಅರಮನೆ, ಇದು ಹಳೆ ಮಾದರಿ. ಆಮೇಲೆ ಇವಾಗ ನಾವು ನೋಡುವಂತ ಅರಮನೆ ಇವಾಗಿದ್ದಂತ ಅರಮನೆ. ಸೊ ಅವೆಲ್ಲ ಮಾರ್ಬಲ್ ಕಲ್ಲಿಂದ ಮಾಡಿದಂಥವು. ಬೇರೆ ಬೇರೆ ದೇಶದ ಒಬ್ಬರ ರಾಜರು ಏನಿರ್ತಾರ, ಅವರು ಈ ಮೈಸೂರು ರಾಜರಿಗೆ ನೀಡಿದಂಥ ಗೊಂಬೆಗಳವೆಲ್ಲ. ಸೊ ಅಲ್ಲಿರುವಂಥ ಇನ್ನೊಂದು ಮಾದರಿ, ಅದು ಇವಾಗಿರುವಂತಹ ಅರಮನೆಯ ಹೊಸ ಮಾದರಿ ಅದ, ಅದರದ್ದು ಸ್ಟ್ರಕ್ಚರ್. ಆಮೇಲೆ ಇಲ್ಲಿರುವಂಥ ಗಣೇಶನ ವಿಗ್ರಹನೂ ಭಾಳ ವಿಶೇಷವಾದದ್ದು. ಯಾಕಂತಂದ್ರೆ ಗಣೇಶನ ಕೈಯಲ್ಲಿ ವೀಣಾ ಗಣೇಶ ಇರುವಂತ ಮೂರ್ತಿ ನೀವು ಎಲ್ಲೂ ಬೇರೆ ಕಡೆ ನೋಡಕ್ ಸಿಗೋದಿಲ್ಲ. ಸೊ ಇಲ್ಲಿರುವಂತ ಗಣೇಶ ವೀಣೆಯನ್ನ ಹಿಡ್ಕೊಂಡಿರುವಂತ ಗಣೇಶ ನೋಡ್ಬೋದು ನೀವು. ಇಲ್ಲಿ ಎರಡು ಆನೆಗಳಿದಾವ, ಈ ಕಡೆ ಒಂದು ಮತ್ತ ಆ ಕಡೆ ಒಂದು. ಇವು ಆಕ್ಚುಲಿ ರಿಯಲ್ ಆನೆಗಳ ಸ್ಕಿನ್. ಅವು ಕಣ್ಣು ಮತ್ತು ದಂತಗಳನ್ನ ಹೊರತುಪಡಿಸಿ ಉಳಿದಿರೋದೆಲ್ಲ ರಿಯಲ್ ಆನೆ. ಅದು 1955 ಒಳಗಡೆ ಏನಾಗಿರುತ್ತಾ, ಈ ಕಾಡಿನಿಂದ ಜನರಿಗೆ ಕಾಟ ಕೊಡ್ತಕ್ಕಂಥ ಒಂದು ಕಾಡಾನೆಗಳನ್ನ ರಾಜರು ಅವ್ರನ್ನ ಬೇಟೆ ಆಡಿರ್ತಾರ. ಸೊ ಆ ಎರಡು ಆನೆಗಳನ್ನ ಈ ದ್ವಾರಗಳಿಗೆ ಅದನ್ನ ಡೆಕೋರೇಷನ್ಗೆ ಅಂತ ಯೂಸ್ ಮಾಡಿದಾರ. ಅವಕ್ಕ ಪ್ರತಿ ವರ್ಷ ಕೆಮಿಕಲ್ ಟಚ್ ಅಪ್ ಮಾಡಿಕಾರ, ಅದನ್ನ ಪ್ರಿಸರ್ವ್ ಮಾಡಿರ್ತಾರ. ಸೊ ಅದರಿಂದ ಅವು ಅಷ್ಟು ವರ್ಷ ಹಳೇದಾದ್ರೂ ಸೇಮ್ ಅಂದ್ರೆ ಅದೇ ಒಂದು ರಿಯಲ್ ಆಗಿರೋ ಆನೆ ತರನ ನಮ್ಗೆ ಕಾಣಿಸ್ತಾವ. ಇಲ್ಲಿ ನೋಡ್ತೀವಲ್ಲ ನಾವು ಈ ಗೇಟ್. ಸೊ ಈ ಗೇಟ್ ಲಂಡನ್ನಿಂದ ಮಾಡಿಸಿರೋದಂಥ ಪೂರ್ತಿ ಬ್ರಾಸ್ ಮಟೀರಿಯಲಿಂದ ಇರತಕ್ಕಂಥ ಒಂದು ಗೇಟ್ ಇದು. ಸೊ ಇಲ್ಲಿ ನೋಡ್ರಿ ನೀವು ಡಿಸೈನ್, ಅದನ್ನೆಲ್ಲ ಗಂಡ ಬೇರುಂಡ ಏನು ನಮ್ದು ಅದ್ರದ್ದು ಇದೈತಿ, ಅದೇ ಒಂದು ಲೋಗೋ ಎಂಬ್ಲೆಮನ್ನು ಇದ್ರೊಳಗಡೆ ಮಾಡಿದ್ದಾರೆ. ಅಂದರೆ ಇದ್ರದ್ದು ಟ್ರಾನ್ಸ್ಲೇಷನ್ ಮಾಡಿದಾಗ ಇದು ನಾನು ಸತ್ಯವನ್ನು ಎತ್ತಿ ಹಿಡಿಯುತ್ತೇನೆ ಅಂಥೇಳಿ ಅದರ ಅರ್ಥ ಕೊಡ್ತದೆ. ಈ ಗೋಡೆಗಳ ಮೇಲೆ ಮಾಡಿರೋಂಥ ಪೇಂಟ್ಗಳು ಆ್ಯಕ್ಚುಲಿ ರಿಯಲ್ ಇಮೇಜ್ಗಳು, ರಿಯಲ್ ಇದ್ದಂಥ ಫೋಟೋಗಳನ್ನ ಕಲರ್ ಪೇಂಟ್ ಮಾಡಿ, ಅಂದರೆ ವಾಟರ್ ಪೇಂಟ್ ಆ ಥರ ಒಂದು ಚಿತ್ರಕಲೆ ಮಾದರಿಯಲ್ಲಿ ಅದನ್ನು ತೋರಿಸಿರುವಂಥ ಇವು. ಇಲ್ಲಿರುವಂಥ ಮನುಷ್ಯರು ಅವ್ರು ನಿಜವಾದವ್ರು. ಆಗಿನ ಕಾಲದಲ್ಲಿ ಏನಿತ್ತು ಅದನ್ನು ರಿಯಲ್ ಆಗಿ ನೋಡಿಕೊಂಡು ಅದೇ ಮಾದರಿಯನ್ನು ಈ ಆಯಿಲ್ ಪೇಂಟಲ್ಲಿ ಮಾಡಿರುವಂಥ ಫೋಟೋಗಳು ಇವು. ಸೊ ಯಾವುದು ಸುಮ್ಮನೆ ಇಮ್ಯಾಜಿನೇಷನ್ ಫೋಟೋಗಳಲ್ಲ ಯಾವುದು. ಇದೆಲ್ಲ ದಸರಾ ಟೈಮಲ್ಲಿ ಇದ್ದಂಥ ಅದರ ಮೆರವಣಿಗೆಯನ್ನು, ವೈಭವನ್ನ ತೋರಿಸ್ತಕ್ಕಂಥ ಒಂದು ಚಿತ್ರಗಳಿವೆಲ್ಲ. ಇಲ್ಲಿರುವಂಥ ಕಂಬಗಳನ್ನ ನೀವು ನೋಡ್ಬೋದು. ಇವು ನೋಡೋದಕ್ಕೆ ಒಂಥರ ವುಡನ್ ಫಿನಿಶು ಅಥವಾ ಸಿಮೆಂಟಿಂದ ಏನೋ ಕಟ್ಟಿರ್ಬೋದು ಅಂತ ಕಾಣಿಸ್ತದೆ ನಮ್ಗೆ, ಸಿಮೆಂಟ್ ಅಥವಾ ಕಲ್ಲು ಅಂತೇಳಿ. ಬಟ್ ಇವು ಆ್ಯಕ್ಚುಲಿ ಐರನ್. ಇದು ಕಾಸ್ಟ್ ಐರನ್ ಇಂದ ಮಾಡಿರ್ತಕ್ಕಂಥ ಕಂಬಗಳಿವೆಲ್ಲ.
ಸೊ ಮೇಲ್ಗಡೆ ಇರುವಂಥ ಈ ಡೆಕೋರೇಷನ್ ಐಟಮ್ಸ್ ಎಲ್ಲ ಬೇರೆ ಬೇರೆ ದೇಶಗಳಿಂದ ತೊಗೊಂಬಂದು ಅಳವಡಿಸಿರ್ತಕ್ಕಂಥ ವಸ್ತುಗಳಿವೆಲ್ಲ ಲೈಟ್ಗಳಲ್ಲಾಗಿರ್ಬೋದು, ಅರಮನೆ ಕಟ್ಟುವಂಥ ಸಂದರ್ಭದಲ್ಲೇ ಮಾಡಿರ್ತಕ್ಕಂಥವು ಇವೆ. ಇಂಡಿಯಾದೊಳಗಡೆ ಕಲರ್ ಫೋಟೋಗ್ರಫಿ ಪ್ರಾಪರ್ ಆಗಿ ಸ್ಟಾರ್ಟ್ ಆಗಿದ್ದನ 1907 ನಂತರ. ಆದ್ರೆ ರವಿ ವರ್ಮ ಅವರು ಅದಕ್ಕಿಂತ ಮುಂಚೆನೆ ಫೋಟೋ ತರ ಪೇಂಟಿಂಗ್ ನ ಮಾಡ್ತಿದ್ರು. ಇದು ನೋಡಿದ್ರೆ ನಿಮ್ಗೆ ಎಷ್ಟು ಅನಿಸ್ಬೋದು, ಸುಮಾರು 100ರಿಂದ 125 ವರ್ಷದ ಹಳೆಯದಂತ ಪೇಂಟಿಂಗ್ ಇದು. ಮೈಸೂರಿನ ಅರಮನೆ ನೋಡಕ್ ಬಂದಂತವ್ರು ಬಹುಶಃ ಈ ಅಂಬಾರಿಯನ್ನ ನೋಡದೆ ಹೋಗಕ್ ಸಾಧ್ಯನೇ ಇಲ್ಲ. ಸೊ ಅಷ್ಟು ಐಕಾನಿಕ್ ಆದಂತ ಈ ಅಂಬಾರಿ ಸುಮಾರು 750 ಕೆಜಿ ತೂಕ ಐತಿ. ಆದ್ರೆ ಇದ್ರೊಳಗಡೆ ಇರೋದು 80 ಕೆಜಿ ಅಷ್ಟು ಗೋಲ್ಡ್. ಆದ್ರೂನು ಈ ಬಂಗಾರಕ್ಕಿಂತನೂ ಹೆಚ್ಚು ಇದರ ತೂಕ ಯಾವ್ದ್ರಿಂದ ಅಂತಂದ್ರ ಇದು ನಮ್ಮ ಒಂದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಮತ್ತು ಒಂದು ವೈಭವದ ಹೆಮ್ಮೆಯ ಪ್ರತೀಕ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡತ್ತೀವಲ್ಲ, ಇವು ರಾಜರು ಬಳಸುತ್ತಿದ್ದಂತ ಬೆಳ್ಳಿಯ ಕುರ್ಚಿಗಳಿವು. ಅದ್ರ ಬಾಜು ಇರುವಂತಹವು ಅವು ಕ್ರಿಸ್ಟಲ್ ಗ್ಲಾಸ್ ಇಂದ ಮಾಡಿರುವಂತ ಲೆಗ್ಗಳೇನಿದಾವಲ್ಲ, ಅವು ಈ ಗೆಸ್ಟ್ಗಳಿಗೆ ಬಂದಾಗ ಅಂದ್ರ ರಾಜ್ಯಾತಿಥ್ಯವನ್ನ ಸ್ವೀಕಾರ ಮಾಡಕ ಯೋಗ್ಯರಾದಂತವ್ರಿಗೆ ಆ ಒಂದು ಕುರ್ಚಿಗಳನ್ನ ಉಪಯೋಗಿಸ್ತಿದ್ರು. ಈ ಬಾಗಿಲ್ ಮೇಲೆ ಏನ್ ನೋಡತ್ತೀವಿ, ಇದು ಆನೆಯ ದಂತಗಳಿಂದ ಅಥವಾ ಒಂದು ದಂತಗಳಿಂದ ಮಾಡಿರುವಂತ ಒಂದು ಚಿತ್ರ ಇದೆ. ನೋಡ್ತಿದೀವಿಲ್ಲ ಇದನ್ನ ಡಿಸೈನ್. ಇದು ಪ್ರೈವೇಟ್ ದರ್ಬಾರ್ ಹಾಲ್. ಸೊ ಈಗ್ಲೂ ಸಹ ದಸರಾ ಟೈಮ್ ಒಳಗಡೆ ನಾವು ನೋಡ್ತೀವಿ ಟಿವಿ ಒಳಗಡೆ. ಸೊ ಇದೇ ಹಾಲಲ್ಲೇ ಆ ಒಂದು ದಸರಾ ಪೂಜೆಯನ್ನ ಒಂದು ಸಿಂಹಾಸನದ ಮೇಲೆ ಕೂತು ಇವಾಗಿರುವಂತ ರಾಜರು ಮಾಡ್ತಾರಲ್ಲ, ಅದು ಇದೇ ದರ್ಬಾರ್ ಹಾಲ್ ಒಳಗಡೆ.
ಇದು ಬೆಳ್ಳಿ ಬಾಗಿಲ. ಈ ದರ್ಬಾರ್ ಹಾಲ್ ಒಳಗಡೆ ಎಂಟ್ರಿ ಆಗೋಕಿನ್ನ ಮುಂಚೆ ಅಲ್ಲಿ ಒಂದು ಕೋಣೆ ಐತಿ. ಅದ್ರೊಳಗಡೆ ಆತ್ಮವಿಲಾಸ ಗಣಪತಿ ಐತಿ. ಸೊ ಅದು ಈ ನೇಪಾಳದಿಂದ ತಂದಂತಹ ಕೆಲವೊಂದು ಸಾಲಿಗ್ರಾಮದಿಂದ ತಯಾರಾದಂತ ಗಣಪತಿ ಅಂತ ಹೇಳ್ತಾರ. ಸೊ ವಿಶೇಷವಾಗಿ ಅದನ್ನ ಗಣೇಶನ ಪೂಜೆ ಮಾಡಿ ಆ ಒಂದು ದ್ವಾರದಿಂದ ಬಂದ ದರ್ಬಾರ್ ಹಾಲಿಗೆ ಎಂಟ್ರಿ ಆಗ್ತಾರ. ಇವೇನ್ ನೋಡತ್ತೀವಿ ದಸರಾ ಟೈಮಲ್ಲಿ ಆನೆಗಳಿಗೆ ಅಲಂಕಾರಕ್ಕ ಮಾಡೋದಕ್ಕಾಗಿ ಉಪಯೋಗವಂತ ಕೆಲವೊಂದು ವಸ್ತುಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಅರಮನೆಯ ಮುಂಭಾಗ. ಇಲ್ಲಿ ನೀವು ನೋಡ್ಬೋದು ಬಲ್ಬ್ಗಳನ್ನು ಹಾಕಿದಾರ. ಈ ಬಲ್ಬ್ಗಳು ಎಷ್ಟಿದಾವ ಅಂತಂದ್ರೆ 92,000 ಬಲ್ಬ್ಗಳು ಇದಾವಂತಿವು. ಸೊ ಇವನ್ನ ಈ ಸರ್ಕಾರಿ ದಿನಗಳಂತ ಏನು ಕರಿತೀವಿ, ಈಗ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ದಿನ ಆಗಿರ್ಬೋದು, ಆಮೇಲೆ ವಿಶೇಷ ಹಬ್ಬಗಳ ದಿನಗಳಾಗಿರ್ಬೋದು, ಆಮೇಲೆ ನವರಾತ್ರಿ ಟೈಮಲ್ಲಿ ಇವುಗಳನ್ನು ರಾತ್ರಿ ಒಂದು ಗಂಟೆಗಳ ಕಾಲ ಇವನ್ನ ಹಚ್ತಾರೆ. ಸೊ ಅವಾಗ ಇನ್ನೂ ಭಾಳ ಅಂದವಾಗಿ ಕಾಣಿಸುತ್ತೆ ಅರಮನೆಯ ಒಂದು ವೈಭವ. ಈ ಅರಮನೆ ಬಗ್ಗೆ ಹೇಳ್ಬೇಕಂತಂದ್ರೆ ಇನ್ನೂ ಬಹಳ ಸಾಕಷ್ಟು ವಿಷಯಗಳದಾವ. ಆದ್ರೆ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋ ಒಳಗಡೆ ತೋರಿಸಿದ್ದೀನಿ. ವಿಡಿಯೋದೊಳಗೆ ನೋಡೋದಕ್ಕಿಂತ ಅಲ್ಲಿ ಹತ್ರ ಹೋಗಿ ನೋಡೋದನ್ನ ಒಂದು ಕಣ್ಣಿಗೆ ಆನಂದ. ಸೊ ಎಲ್ಲರೂ ದಯವಿಟ್ಟು ನೋಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.